ಪ್ರೇಮಿಗಳು ಫುಲ್ ಜೋಶಲ್ಲಿರ್ತಾರೆ. ಇನ್ನು ವ್ಯಾಲೆಂಟೈನ್ಸ್ ಡೇ ಬಂದರೆ ಅಬ್ಬಾ ಅವರ ಖುಷಿ ಏನು, ಅವರ ಮಸ್ತಿ ಏನು. ಆದರೆ ಈ ಬಾರಿ ಕೇವಲ ಪ್ರೇಮಿಗಳು ಮಾತ್ರವಲ್ಲ, ತಮ್ಮ ಪ್ರೀತಿ ಪಾತ್ರರ ಹುಡುಕಾಟದಲ್ಲಿರೋ ಯುವಕ ಯುವತಿಯರು ಕೂಡ ಪಾರ್ಟಿ ಪ್ಲಾನಿಂಗ್ ಮಾಡ್ತಿದ್ದಾರೆ. ಡಿಂಗ್ ಡಾಂಗ್ ಡ್ಯಾನ್ಸೋ, ಹುಚ್ಚೆಬ್ಬಿಸೋ ಸೂಪರ್ ಸಾಂಗ್ಸ್, ಒಬ್ಬರ ಜೊತೆ ಮತ್ತೊಬ್ರು ಕುಣಿಯೋ ಜೋಶ್. ಕೆಲವರು ಗ್ರೀನ್ ಬ್ಯಾಜ್ ಹಾಕಿ ಕುಣಿದ್ರೆ ಇನ್ ಕೆಲವರು ರೆಡ್ ಬ್ಯಾಜ್ ಹಾಕಿ ಹುಷಾರ್ ಅಂತ ವಾರ್ನ್ ಮಾಡ್ತಿದ್ರು. ನಗರದ ಹೂಡಿಯಲ್ಲಿರೋ ಬಾರ್ ಒಂದರಲ್ಲಿ ಪ್ರೇಮಿಗಳ ದಿನಾಚರಣೆ ಅಂಗವಾಗಿ ಪಾರ್ಟಿ ಏರ್ಪಡಿಸಲಾಗಿತ್ತು. ಟ್ರಾಫಿಕ್ ಲೈಟ್ ಪಾರ್ಟಿ ಥೀಮ್ ನಲ್ಲಿ ಅರೇಂಜ್ ಮಾಡಲಾಗಿದ್ದ ಈ ಪಾರ್ಟಿಯಲ್ಲಿ ಯುವಕ ಯುವತಿಯರಿಗೆ 3 ವಿಧದ ಬಣ್ಣದ ಬ್ಯಾಡ್ಜ್ ಗಳನ್ನ ನೀಡಲಾಗಿತ್ತು. So that you can maybe find a date for Valentine's Day, or so everyone's all excited that there's different colors, red, yellow and green, and some of them have actually got to know each other, become friends, and there's a lot of interesting games happening, so it's lovely. ರೆಡ್ ಬ್ಯಾಡ್ಜ್ ಹಾಕೊಂಡ್ರೆ ಅವರಾಗ್ಲೇ ಎಂಗೇಜ್ಡ್ ಅಂತ ಅರ್ಥ. ಅಂದ್ರೆ ಅವರೆಲ್ಲ ಡೋಂಟ್ ಈವನ್ ಡೇರ್ ಅಂತ ವಾರ್ನ್ ಮಾಡ್ತಿದ್ರು. ಇನ್ನು ಗ್ರೀನ್ ಬ್ಯಾಡ್ಜ್ ಹಾಕಿಕೊಂಡಿದ್ದವರಂತೂ ಫುಲ್ ಜೋಶ್ ನಲ್ಲಿದ್ರು. ಐ ಆಮ್ ಸಿಂಗಲ್, ಫ್ರೀ ಫಾರ್ ಇಟ್ ಅಂತ ಎಲ್ಲರ ಮನ ಸೆಳ್ತಿದ್ರು. ಆದ್ರೆ ಯೆಲ್ಲೋ ಬ್ಯಾಡ್ಜ್ ಹಾಕಿಕೊಂಡವರು ಪ್ರೊಸೀಡ್ ವಿತ್ ಕಾಷನ್ ಅಂತಿದ್ರು. ಅಷ್ಟೇ ಅಲ್ಲ, ಪ್ರೇಮಿಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದನ್ನ ಪರೀಕ್ಷಿಸಲಿಕ್ಕೆ ಹಲವು ಗೇಮ್ಸ್ ಗಳನ್ನ ಆಯೋಜಿಸಲಾಗಿತ್ತು. ಗೇಮ್ಸ್ ನಲ್ಲಿ ಭಾಗವಹಿಸಿ ಪಾರ್ಟಿಯಲ್ಲಿ ಕುಣಿದು ಪ್ರೇಮಿಗಳು ಫುಲ್ ಖುಷಿಯಾಗಿದ್ರು. Well, it's amazing because it's all singles party. So me, someone who is not committed, so I think this is amazing because I can find my Valentine to date here. So it's going amazing. The kind of music they are playing, it's groovy. I'm just rocking to make two people, the singles, close to each other. Nothing can be better than that. ಆರ್ಜೆ ರಿಂಕ್ ನಡೆಸಿಕೊಟ್ಟ ಈ ಪಾರ್ಟಿಯಲ್ಲಿ ಬಾಲಿವುಡ್ ಮ್ಯೂಸಿಕ್ಗೆ ಪ್ರೇಮಿಗಳು ಹೆಜ್ಜೆ ಹಾಕಿದ್ರು. ಒಟ್ಟಲ್ಲಿ ಪ್ರೀ ವ್ಯಾಲೆಂಟೈನ್ಸ್ ಡೇ ಪಾರ್ಟಿಯನ್ನ ಪ್ರೇಮಿಗಳು ಮಸ್ತ್ ಎಂಜಾಯ್ ಮಾಡಿದ್ರು. ವ್ಯೋಮ, TV9 ಬೆಂಗಳೂರು. ಇದು ಇವತ್ತಿನ ಜಸ್ಟ್ ಬೆಂಗಳೂರು.